ಈ ಸಮಾಜವನ್ನ ಯಾವ ಉದ್ದೇಶದಿಂದ ನಾವು ಪ್ರಾರಂಭ ಮಾಡಿದೀವಿ ಅದೇ ಉದ್ದೇಶದಿಂದ ಒಗ್ಗಟ್ಟಾಗಿ ಒಂದಾಗಿ ನಾವು ಮುಂದೆ ಹೋಗ್ಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಒಂದು ವಾರದೊಳಗಾಗಿ ಅದು ಎಲ್ಲಿ ಕರಿಬೇಕು, ಯಾವ ಡೇಟಿಗೆ ಕರಿಬೇಕು ಅನ್ನುವಂಥದ್ದು ನಾವು 2 ದಿವಸದಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಪ್ರಕಾರ ಒಂದು 100 ಜನ ಕೂಡಿದ ನಂತರ ಮತ್ತೆ ಯಾರ್ಯಾರ ಕಡೆಯಿಂದ ಯಾರ್ಯಾರು ಕೇಳಿದ್ರೆ ಸರಿ ಹೋಗುತ್ತೆ, ಅದು ಒಟ್ಟಾರಿ ಒಂದಾಗಿ ಸರಿ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂತ ವಿಚಾರ ಇವತ್ತಿನ ಮೀಟಿಂಗ್ ನಲ್ಲಿ ಚರ್ಚೆ ಆಯ್ತು. ಅವ್ರ ಚೌಕಟ್ಟನ್ನ ಮೀರಿ ಮಾತಾಡ್ತಾ ಇರೋದ್ರಿಂದ ಬಹಳಷ್ಟು ಮಂದಿಗೆ ಒಪ್ಪಿಗೆ ಆಗ್ತಾ ಇಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು ಸಹಿತ 2 ವರ್ಷವರೆಗೆ ಕಾಲಾವಕಾಶ ಕೊಟ್ಟಿದ್ದಾರೆ. ನೀನು ಸುಧಾರಣೆ ಆಗ್ಬೇಕು. ರಾಜಕಾರಣ ಇದು, ನಂಬರ್ ಗೇಮ್ ಇದು. ನಮ್ಮ ಹಂತದಲ್ಲಿ ಇಲ್ಲ, ಇದು ನಮ್ಮ ಕರ್ನಾಟಕ ರಾಜ್ಯದ ಹಂತದಲ್ಲಿ ಇಲ್ಲ. ಇದು ರಾಷ್ಟ್ರೀಯ ನಾಯಕರ ತೀರ್ಮಾನ ತಗೋಬೇಕಿದು. ಕೆಲವೊಂದು ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಮೆಂಬರ್ ಆದಾಗ ನಾ ಹೇಳ್ತೀನಿ, ನಾನು ಕರ್ಕೊಂಡ್ ಬರ್ತೀನಿ ಅಂತ. ಅದನ್ನ ನಿರ್ಧಾರ ಮಾಡೋರು ಯಾರು? ನಮ್ಮ ರಾಜ್ಯದವ್ರ ಕೈಲೇ ಇಲ್ಲ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಇಡೀ ರಾಜ್ಯ ತುಂಬಾ ಅಡ್ಡಾಡ್ತಾ ಇದ್ದಾರೆ. ಈಗ ಅವ್ರ ಅಧ್ಯಕ್ಷರಾಗಿ 1.5 ವರ್ಷ ಆಗಿದೆ. ಇನ್ನೂ 1.5 ವರ್ಷ ಅವರೇ ಇರ್ತಾರೆ. ಅವ್ರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರೆ ಮುಂದಿನ ಪೀಳಿಗೆನೂ ಅವರೇ ಇರ್ತಾರೆ. ಕ್ಲಿಯರ್ ಮಾಡ್ಬೇಕು. ಪ್ರಬಂಧ ಹುಣಸಿಕಟ್ಟೆಯವರು ಯಾವುದು ನಮ್ಮ ಟ್ರಸ್ಟಿನ ಆಸ್ತಿ ಅಮೌಂಟ್ ಹೊಡೆದಿಲ್ಲ. ಎಲ್ಲ ಪತ್ರಕರ್ತ ಸ್ನೇಹಿತರಿಗೆ ಪತ್ರಿಕಾಗೋಷ್ಠಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಮಾಡ್ತಾ, ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಮಾಜದ ಕೂಡಲ ಸಂಗಮ ಪೀಠದ ಅಧ್ಯಕ್ಷರಾಗಿರುವಂತ ಹಿರಿಯರಾದ ಪ್ರಬಂಧ ಹುಣಸಿಕಟ್ಟೆಯವರು ಒಳಗೊಂಡು ಎಲ್ಲ ಹಿರಿಯರೇ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ 7 ಕೋಟಿ ಜನಸಂಖ್ಯೆಯಲ್ಲಿ 80 ಲಕ್ಷ ಜನರಷ್ಟು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜ ಇದೆ. 2008ರಲ್ಲಿ ಈ ಸಮಾಜಕ್ಕೆ ಒಬ್ಬ ಗುರು ಬೇಕು, ಪೀಠ ಬೇಕು. ಯಾವುದೇ ಶುಭ ಕಾರ್ಯಕ್ರಮಕ್ಕೆ ಒಬ್ಬರು ಪೂಜ್ಯರ ಆಶೀರ್ವಾದದಿಂದ ಎಲ್ಲ ಸಮಾರಂಭಗಳು ನಡೀಬೇಕು. ಮತ್ತು ಈ ಸಮಾಜ ಶಿಕ್ಷಣದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಅತ್ಯಂತ ಹಿಂದುಳಿದ ಸಮಾಜವಾಗಿರುವುದರಿಂದ ಆ ಪೀಠಾಧ್ಯಕ್ಷರ ಆದ್ಮೇಲೆ ಅದನ್ನು ಸುಧಾರಣೆ ಮಾಡ್ತಾರೆ ಅನ್ನುವಂತ ಉದ್ದೇಶ ಇಟ್ಟುಕೊಂಡು ಎಲ್ಲರೂ ಒಟ್ಟಾಗಿ ಒಂದಾಗಿ ಪೀಠಗಳನ್ನ ಹುಟ್ಟಾಕಿದರು. ಆ ಪೀಠ ಹುಟ್ಟಾಕುವಾಗನೇ ಒಂದೇ ಪೀಠ ಆಗ್ಬೇಕಾಗಿರುವಂತದ್ದು 2 ಪೀಠಗಳಾಯ್ತು. 2 ಪೀಠ ಆದಾಗ 3 ಪೀಠ ಆಯ್ತು. ಅದ್ರ ಉದ್ದೇಶ ಇಷ್ಟೇನೆ, ಎಲ್ಲರೂ ಒಪ್ಕೊಂಡ್ರು. ಯಾಕಂದ್ರೆ ಬಹಳ ದೊಡ್ಡ ಸಮಾಜ ಇರೋದ್ರಿಂದ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿಯೂ ಈ ಸಮಾಜ ಇರ್ತಾ ಇರೋದ್ರಿಂದ ಸಮೀಪದಲ್ಲಿ ಪೂಜಾರಿ ಸಿಗ್ತಾರೆ, ಏನ್ ತಪ್ಪೇನಿಲ್ಲ. 3 ಪೀಠ ಮಾಡಿದ್ರು ಆಯ್ತು. ಮುಂಬರುವಂತ ದಿವಸದಲ್ಲಿ 5 ಪೀಠ ಮಾಡ್ಬೇಕು ಅನ್ನುವಂತ ವಿಚಾರ ಎಲ್ಲ ಹಿರಿಯರಲ್ಲಿನೂ ಇದೆ. ಇದೇನು ಮುಚ್ಚಿಡುವಂತದೆಲ್ಲ ಏನಲ್ಲ. ಅದ್ರ ಉದ್ದೇಶ ಅಲ್ಲಿರುವಂತ ಜನರಿಗೆ ನೇರವಾಗಿ ಹತ್ತಿರದಿಂದ ಪೀಠಾಧೀಶರು ಸಿಗಬೇಕು, ಅದು ಆಶೀರ್ವಾದ ಮಾಡ್ಲಿಕ್ಕೆ, ಶುಭ ಕಾರ್ಯಗಳಿಗೆ ಬರ್ಲಿಕ್ಕೆ ಅನುಕೂಲ ಆಗ್ಬೇಕು ಅನ್ನೋಂಥ ಉದ್ದೇಶ ಇಷ್ಟೇನೆ. ಅದನ್ನ ಬಿಟ್ರೆ ಬೇರೆ ಇವ್ರ ಮೇಲೆ ಆ ಪೀಠ ಮಾಡೋದು, ಅವ್ರ ಮೇಲೆ ಮತ್ತೊಂದು ಪೀಠ ಮಾಡುವಂಥದ್ದಲ್ಲ. ಇವತ್ತು ನಮ್ಮ ಸಮಾಜದ ದುರ್ದೈವ ದುರಾದೃಷ್ಟ ಗೊತ್ತಿಲ್ಲ, ನಾವು ಯಾವ ಉದ್ದೇಶ ಇಟ್ಕೊಂಡು ನಮ್ಮ ಹಿರಿಯರು ಒಂದು ಪೀಠವನ್ನು ಹುಟ್ಟಾಕಿ ಸಮಾಜದ ಕಟ್ಟಕಡೆ ಮನುಷ್ಯನಿಗೆ ಒಂದು ನ್ಯಾಯವನ್ನು ಕೊಡಿಸ್ಬೇಕನ್ನುವಂತ ವಿಚಾರಗಳನ್ನ ಇಟ್ಕೊಂಡು ಈ ಸಮಾಜದ ಒಂದು ಪೀಠಗಳ ಅಸ್ತಿತ್ವದಲ್ಲಿ ಬಂತು, ಅದನ್ನು ಮುಂದುವರ್ಸ್ಕೊಂಡು ಹೊಂಟ್ರು. ಇದರಲ್ಲಿ ಸಾಕಷ್ಟು ಜನ ಈ ಪೀಠ ಮತ್ತು ಸಮಾಜದ ಒಗ್ಗೂಡುವಿಕೆಗೆ ಮತ್ತು ಸರ್ಕಾರದ ಸವಲತ್ತುಗಳು ಸಿಗಲಿಕ್ಕೆ ಸಾಕಷ್ಟು ಪರಿಶ್ರಮವನ್ನು ಹಾಕಿರುವಂತವ್ರು ಇದ್ದಾರೆ. ಅವ್ರು ಯಾವುದೇ ರೀತಿಯಿಂದ MLA ಆಗ್ಬೇಕು, MP ಆಗ್ಬೇಕು, ಮತ್ತೊಂದು ಆಗ್ಬೇಕು ಅನ್ನೋಂತ ವಿಚಾರಗಳನ್ನ ಇಟ್ಕೊಂಡು ಈ ಸಂಘವನ್ನ ಕಟ್ಟಿರುವಂತವ್ರು ಯಾರು ಅಲ್ಲ. ಆದ್ರೆ ಪಕ್ಷ ಈ ಸಂಘ ಕಟ್ಟಿದ ನಂತರ ದೊಡ್ಡ ಸಮಾಜದಲ್ಲಿದ್ದಾಗ ಭಿನ್ನಾಭಿಪ್ರಾಯ ಬರೋದು ಸರ್ವೇ ಸಾಮಾನ್ಯ. ಒಂದೇ ತಾಯಿ ಮಕ್ಕಳಲ್ಲಿ ಇಬ್ಬರೇ ಮಕ್ಕಳಿದ್ರು ಸಹಿತ ಇಬ್ಬರು ಮಕ್ಕಳು ವಿಚಾರಗಳು, ಭಾವನೆಗಳು ಬೇರೆ ಬೇರೆ ಇರ್ತದೆ. ಅದರಲ್ಲಿ 4-5 ಜನ ಮಕ್ಕಳಿದ್ರಂತರೂ ನಿಶ್ಚಿತವಾಗಿ ಮದುವೆ ಆದ ನಂತರ ಭಿನ್ನಾಭಿಪ್ರಾಯ ಬರುವಂತ ಸಣ್ಣ ಹಳ್ಳಿಯಿಂದ ದೊಡ್ಡ ಪಟ್ಟಣದವರೆಗೆ ನಾವು ನೋಡ್ತಾ ಇರ್ತೀವಿ. ಇವತ್ತು ನಾವು ರಾಜಕೀಯ ಪಕ್ಷದಲ್ಲಿ ಇರ್ಬೋದು, ಚಿಕ್ಕದಾಗಿದ್ದಾಗ ಯಾವುದೇ ರೀತಿಯಿಂದ ತೊಂದರೆಗಳು ಇರುವುದಿಲ್ಲ, ಎಲ್ಲ ಒಂದೇ ಕುಟುಂಬದ ಸದಸ್ಯರಾಗಿರ್ತಾರೆ. ಅದೇ ಪಕ್ಷ ದೊಡ್ಡದಾದಾಗ ಮತ್ತೆ ಭಿನ್ನಾಭಿಪ್ರಾಯ ಬರ್ತಾ ಇರುವಂತದ್ದು ನಾವು ನೋಡ್ತಾ ಇರ್ತೀವಿ. ಅದೇ ಪ್ರಕಾರವಾಗಿ ಇವತ್ತು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜ 80 ಲಕ್ಷ ಅಂದ್ರೆ ಎಲ್ಲರೂ ಒಂದೇ ತಾಯಿ ಮಕ್ಕಳಂತ ಇರ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅವರ ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳು ಬೇರೆ ಬೇರೆ ಇರ್ತದೆ. ಆ ನಿಟ್ಟಿನಲ್ಲಿ ಎಲ್ಲರೂ ವಿಚಾರ, ಗುರಿ ಒಂದೇ ಇದೆ. ಎಲ್ಲರೂ ಇರುವಂತದ್ದು ಈ ಕೂಡಲ ಸಂಗಮ ಪೀಠ ಇರ್ಬೋದು, ಹರಿಹರ ಪೀಠ ಇರ್ಬೋದು, ಅಥವಾ ನಮ್ಮ ಜಮಖಂಡಿ ಪೀಠ ಇರ್ಬೋದು. ಎಲ್ಲರದು ಉದ್ದೇಶ ಈ ಸಮಾಜಕ್ಕೆ 2A ಕೊಡಿಸ್ಬೇಕು, ಕಟ್ಟಕಡೆ ಮನುಷ್ಯನಿಗೆ ಆರ್ಥಿಕ ಮಟ್ಟದಿಂದ ಮೇಲ್ ತರಬೇಕು, ಅವ್ರ ವಿದ್ಯಾವಂತರನ್ನಾಗಿ ಮಾಡಬೇಕು, ಅವ್ರಿಗೆ ಟ್ರೇಡಿಂಗ್ ದಲ್ಲಿ, ಕೈಗಾರಿಕೆಗಳಲ್ಲಿ
ಶಿಕ್ಷಣ ವ್ಯವಸ್ಥೆಯಲ್ಲಿ ಅವ್ರು ಸುಧಾರಣೆ ಮಾಡ್ಬೇಕು ಅನ್ನುವಂತ ಒಂದು ಗುರಿ ಇಟ್ಕೊಂಡು ಯಾವ ಪೀಠದಲ್ಲಿ ಹತ್ರ ಇರುವಂತವ್ರು ಇರ್ಬೋದು, ಅವ್ರಿಗೆ ಸಲಹಾ ಸಮಿತಿಯಲ್ಲಿ ಇರ್ಬೋದು, ಆ ಟ್ರಸ್ಟಿನ ಸದಸ್ಯರಾಗಿರ್ಬೋದು, ಉದ್ದೇಶ ಮಾತ್ರ ಎಲ್ಲರದು ಒಂದೇ ಇದೆ. ಆದ್ರೆ ಅವ್ರು ವಿಚಾರ ಮಾಡುವಂತ ಭಾವನೆಗಳು ಬೇರೆ ಬೇರೆ ಆಗಿರ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ಒಂದು ಭಿನ್ನಾಭಿಪ್ರಾಯ ವ್ಯಕ್ತಿಯಿಂದ ವ್ಯಕ್ತಿಗೆ ಪೀಠದ ಸ್ವಾಮೀಜಿ ಅವರಿಗೆ ನಡು ಭಿನ್ನಾಭಿಪ್ರಾಯ ಬರ್ತಾ ಇರೋದ್ರಿಂದ ಅದನ್ನೆಲ್ಲ ಸರಿ ಮಾಡಬೇಕು. ನಾವು ಮಾಡಿದ ಉದ್ದೇಶವನ್ನ ಆ ಚೌಕಟ್ಟನ್ನು ಮೀರಿ ಬೇರೆ ಬೇರೆ ಹೋಗ್ತಾ ಇದೆ, ಮತ್ತೆ ಅದನ್ನ ಚೌಕಟ್ಟಿನ ಒಳಗಡೆ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ನಮ್ದೆಲ್ಲ ಪ್ರಮುಖವಾಗಿರುವಂತ ಹಿರಿಯರು ಇವತ್ತು ಸೇರಿ ನಾವು ಚರ್ಚೆ ಮಾಡಿದ್ದೀವಿ. ಇನ್ನೂ ಸಾಕಷ್ಟು ಜನ ಬಂದಿಲ್ಲ, ಕಡಿಮೆ ಸಮಯದಿಂದ ಬೇರೆ ಬೇರೆ ನಮ್ಮ ಸಮಾಜದ ಹಿರಿಯರಿಗೆ ಹೇಳಿರುವಂತದ್ದು ಸಮಯದ ಕೊರತೆಯಿಂದ ಅವ್ರಿಗೆ ನಾವು ಅಪ್ರೋಚ್ ಮಾಡೋಕ್ಕಾಗಿಲ್ಲ. ಇಮಿಡಿಯೇಟ್ ಆಗಿ ಒಂದು 8 ಜನ ಕೂಡ ಅನ್ನುವಂಥದ್ದು ಇತ್ತು, ಆದರೂ ಸಹಿತ ಒಂದು 60-70 ಜನ ಇವತ್ತು ಬಂದಿದ್ರು. ಬರುವಂತ ಒಂದು ವಾರದೊಳಗಾಗಿ ಅವರೆಲ್ಲರೂ ಕೂಡ ನಿರ್ಧಾರ ಮಾಡಿ ಸಮಾಜದ ಹಿರಿಯರು ಅನ್ನುವಂಥವ್ರು ಪಕ್ಷಾತೀತವಾಗಿ ಮತ್ತು ಡಿವಿಷನ್ ಅನ್ನು ಹೊರತುಪಡಿಸಿ ಕರ್ನಾಟಕ ರಾಜ್ಯಾದ್ಯಂತ ಅಂದಾಜು 100 ಜನರ ಅನ್ನುವಂತ ಒಂದು ಸಂಖ್ಯೆಯಲ್ಲಿ ಸಾಧ್ಯದಷ್ಟು ಬೇಗನೆ ಅವ್ರು ಕರೆದು ಎಲ್ಲರಿಗೆ ಯಾರಿಗೆ ಏನು ತಿಳುವಳಿಕೆಯನ್ನು ಹೇಳಬೇಕು, ಯಾವ ರೀತಿ ಸಮಾಜದಲ್ಲಿ ಒಟ್ಟಾಗಿ ಹೋಗ್ಬೇಕು, ಒಂದೇ ಕುಟುಂಬದ ಸದಸ್ಯರಾಗಿ ಅಂತಮ್ರಂತೆ ಆಗಿರ್ಬೇಕು ಅನ್ನುವಂಥದ್ರೊಳಗೆ ಸರಿ ಮಾಡುವಂತ ಉದ್ದೇಶ ಇಟ್ಟುಕೊಂಡು ಒಂದು 100 ಜನ ಪ್ರಮುಖರನ್ನು ಕರಿತಾ ಇದ್ದಾರೆ. ಯಾಕಂದ್ರೆ ಬಹಳಷ್ಟು ಜನ ಕರೆದ್ಬಿಟ್ರೆ ಜಾತ್ರೆ ಆಗಿಬಿಡ್ತದೆ, ಎಲ್ಲರಿಗೂ ಅಭಿಪ್ರಾಯ ಬೇರೆ ಬೇರೆ ಹೇಳೋದ್ರಿಂದ ಸಮಾಜದವ್ರು ಕೂಡಿದ್ರು ಅವರೊಳಗನ್ನ ಹೊಂದಾಣಿಕಾಗಲಿಲ್ಲ, ಅವ್ರಿಗೆ ಅಲ್ಲೇ ಮಚ್ಚ ಮುರುಪಾಲ್ ಜಗಳ ಹೊರಗೆ ಹೊರಟು ಹೋದ್ರು ಅನ್ನುವಂಥದ್ದು ಹಿಂಗಾಗಬಾರ್ದು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಎಲ್ಲಾ ಪ್ರಮುಖರು ಸೇರಿ ಈ ಸಮಾಜವನ್ನ ಯಾವ ಉದ್ದೇಶದಿಂದ ನಾವು ಪ್ರಾರಂಭ ಮಾಡಿದೀವಿ ಅದೇ ಉದ್ದೇಶದಿಂದ ಒಗ್ಗಟ್ಟಾಗಿ ಒಂದಾಗಿ ನಾವು ಮುಂದೆ ಹೋಗ್ಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಒಂದು ವಾರದೊಳಗಾಗಿ ಅದು ಎಲ್ಲಿ ಕರಿಬೇಕು, ಯಾವ ಡೇಟಿಗೆ ಕರಿಬೇಕು ಅನ್ನುವಂಥದ್ದು ನಾವು 2 ದಿವಸದಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಪ್ರಕಾರ ಒಂದು 100 ಜನ ಕೂಡಿದ ನಂತರ ಮತ್ತೆ ಯಾರ್ಯಾರ ಕಡೆಯಿಂದ ಯಾರ್ಯಾರು ಕೇಳಿದ್ರೆ ಸರಿ ಹೋಗುತ್ತೆ, ಅದು ಒಟ್ಟಾರಿ ಒಂದಾಗಿ ಸರಿ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂತ ವಿಚಾರ ಇವತ್ತಿನ ಮೀಟಿಂಗ್ ನಲ್ಲಿ ಚರ್ಚೆ ಆಯ್ತು. ಈ ಶ್ರೀಗಳದ್ದು ಬಯಲ ಪ್ರಕಾರ ಏನಿದೆ ಆ ಪ್ರಕಾರ ಇಲ್ಲ, ವೈಯಕ್ತಿಕವಾಗಿ ಆಸ್ತಿ ಮಾಡ್ಕೊಂಡಿದ್ದಾರೆ ಅಂತ ಇಂಥ ವಿಚಾರಗಳು ಬಂದಾಗ ಆ ಶಿಸ್ತು ಕ್ರಮ ಯಾಕೆ ಆಗ್ಬಾರ್ದು ಅನ್ನೋದು ಸರ್. ಇದು 80,000 ಜನ ಇರುವ 80 ಲಕ್ಷ ಜನ ಇರುವಂತ ಈ ದೊಡ್ಡ ಸಮಾಜ, ಮುರುಗೇಶ್ ನಿರಾಣಿ, ಪ್ರಬಂಧ ಹುಣಸಕಟ್ಟಿ, ನಮ್ಮ ಹಿರಿಯರು ಕೂಡಿ ನಿರ್ಧಾರ ತೆಗೆದುಕೊಳ್ಳುವಂತದಲ್ಲ. ಇದು ಸಮಾಜದ ಕೆಲಸ. ಎಲ್ಲರೂ ಒಗ್ಗಟ್ಟಾಗಿ ಒಂದು 80 ಲಕ್ಷ ಮೀಟಿಂಗ್ ಕರೆಯಕ್ಕಾಗಲ್ಲ. ಅದ್ರ ಸಲಾಗಿ ಪ್ರಮುಖರು ಅನ್ನುವಂತ +or-100 ಅದಕ್ಕೆ ಒಬ್ಬೊಬ್ರು ಪಕ್ಷಾತೀತವಾಗಿ ಮತ್ತು ಎಲ್ಲಾ ವಿಭಾಗಗಳಿಂದನೂ ಸಹಿತ ಕರೆದು ಹೋಲ್ ಡೇ 1 ಡೇ ನಾವು ಚರ್ಚೆ ಮಾಡಿ ಮುಂದಿನ ನಿರ್ಧಾರ ಬರ್ತದೆ. ಅವ್ರು ತಪ್ಪೆ ಮಾಡಿರ್ಬೋದು. ದ್ವಂದ್ವ ನಿಲುವು ಸರ್, ಈಗ ಪಂಚಮಸಾಲಿ ಟ್ರಸ್ಟ್ ಏನಿದೆ ದ್ವಂದ್ವ ನಿಲುವು, ಯಾಕಂದ್ರೆ ಆಗಲೇ ನಿಮ್ಮೂರನ್ನ ಯಾರು ತಂದಿದ್ರು 1 ವಾರ ಗಡುವು ಕೊಡ್ತೀವಿ, ಶಿಸ್ತು ಕ್ರಮ ನಾನು ಹೇಳೋದು ಕೇಳಿದಲ್ಲ, ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿರುವಂತ ಇಬ್ಬರೇ ಮಕ್ಕಳಿಗೆ ನಿಲುವುಗಳು ಬೇರೆ ಬೇರೆ ಇರ್ತದೆ, ಅವಾಗ ಜಗಳ ಡಿವೈಡ್ ಆಗೋದು. ಸಮಾಜದ ಪ್ರಶ್ನೆ ಸರ್, ನಾನು ಉತ್ತರ ಕೊಡ್ಬೇಕಾ? ಒಂದೇ ಹೇಳಿಕೆ ಆಗ್ಬೇಕು ಸರ್, ಒಂದ್ ಟ್ರಸ್ಟ್ ಒಂದೇ ಆಗ್ಬೇಕು. ಈಗ ಅದೇ ಟ್ರಸ್ಟ್ ವೇದಿಕೆ ಮೇಲೆ ನೀವು ಕುಂತಿದ್ರಿ, ಹೌದಲ್ಲ ಸರ್? ಅವ್ರೊಂದ್ ಹೇಳಿಕೆ ಕೊಡ್ರು, ನೀವೊಂದ್ ಹೇಳಿಕೆ ಕೊಟ್ರು, ಯಾರು ಜನ ಈ ಸಮಾಜದ ಹೆಂಗ್ ನಂಬೇಕು ಸರ್? ನೀವೇನ್ ನಂಬೋದು ಬಿಡೋದು ನಿಮಗೆ ಬಿಟ್ಕೊಟ್ಟದ್ದು. ನನ್ನ ಮನಸ್ಸಿನಾಗ ಇರೋದು ನಾ ಹೇಳ್ತೇನೆ. ಅವ್ ಹಿಂಗೆ ಹೇಳ್ಬೇಕು ಅನ್ನುವಂಥದ್ದು ನಾನ್ ಹೆಂಗ್ ಹೇಳಕ್ ಬರ್ತದೆ? ಅವ್ರು ನನಗೆ ಹೆಂಗ್ ಹೇಳ್ತಾರೆ ಹಿಂಗೆ ಇರ್ಬೇಕಂತೇಳಿ ನಮ್ ಸ್ವಭಾವ. ಈಗ ನಮ್ಮ ಮನ್ಯಾಗ ನಾನು ಸಾಲ ಮಾಡಿ ಫ್ಯಾಕ್ಟ್ರಿ ಕಟ್ತೀನಿ, ನಮ್ ತಮ್ಮ ಓನ್ ಬ್ರದರ್ ₹1 ಸಾಲ ಮಾಡಕ್ ಸಹಾಯ ಮಾಡೋದಿಲ್ಲ. ನಾನು ಹೇಳ್ತಾ ಇರೋದು ದ್ವಂದ್ವ ನಿಲುವು. ನಿಮ್ ತಮ್ಮ ಯಾಕೆ ಹೆಂಗ, ನೀವ್ ಯಾಕೆ ಹೆಂಗ ಅಂತಂದ್ರೆ ನೋಡಿ ಸಭೆ ಕರೀತಿರಲ್ಲ, ಆ ಸಭೆಯಲ್ಲಿ ಪೀಠದಿಂದ ಇಳಿಸುವಂತ ಚರ್ಚೆ ಆಗುತ್ತಾ ನೋಡಿ. ನಾವ್ ಅದನ್ನ ಒಂದಾಗಿ ಹೋಗ್ಬೇಕು ಅನ್ನುವಂತ ನಮ್ ಚರ್ಚೆ ಆಗ್ಬೇಕಂತ ನನ್ನ ವಿಚಾರ. ಉಳಿದವ್ರ ಸಂಖ್ಯೆ ನನಗೆ ಗೊತ್ತಿಲ್ಲ. 5 ಪೀಠ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂದ್ರೆ ಈ ಸಮಾಜ ದೊಡ್ಡದಿದೆ. ಯಾರಾದ್ರೂ ಒಬ್ರು ದೂರ ಇರುವಂತವ್ರು ಅಲ್ಲಿ ಏನಾದ್ರು ಒಂದು ಸಾವಾಯ್ತು, ಸಾವಿಗೆ ನಮ್ಮ ಸ್ವಾಮೀಜಿಯವ್ರು ಬಂದು ತಲೆ ಮೇಲೆ ಕಾಲಿಟ್ಟು ಪೂಜೆ ಮಾಡಿ ಅದನ್ನ ದಫನ್ ಮಾಡುವಂಥದ್ದು. ಅದ್ರೊಳಗ ಒಬ್ಬರಿಗೆ ಇದ್ದಾಗ ಬಂದ್ ಭೇಟಿ ಆಗ್ಲಿಕ್ಕೆ ಅದು ಎಲ್ಲ ಕಾರ್ಯಗಳಿಗೆ ಅಟೆಂಡ್ ಆಗ್ಲಿಕ್ಕೆ ಆಗುದಿಲ್ಲ. ಅದ್ರ ಸಲ 3 ನಾವೇ ಮಾಡಿದ್ದು, ನಾವೇ ಮುಂದಿದ್ದು, ಇನ್ನೂ 2 ಮಾಡ್ತಾ ಇದೀವಿ. 3ನೇ ಪೀಠ ಮಾಡೋ ಮುಂದೆ ಈಗಿರುವಂತಹ ಕೊಳ್ಳು ಸ್ವಾಮೀಜಿಗಳು ವಿರೋಧ ಮಾಡಿದ್ರು, ತಮಗೂ ಗೊತ್ತಿದೆ ಸರ್. ಅವ್ರ ವೈಯಕ್ತಿಕ ಅದು. ನಮ್ಮನೆ ನಮ್ಮ ಮಿಸಸ್ ಎಲ್ಲದಕ್ಕೂ ನಾನು ಸಪೋರ್ಟ್ ಮಾಡ್ತಾಳ, ಒಂದೊಂದು ವಿರೋಧ ಮಾಡ್ತಾರ ಕೆಲವೊಂದಕ್ಕೆ. ನಾವ್ ಹಾಕಿ ಮಾಡೋದೆಲ್ಲ ಕೆಲ್ಸಕ್ಕೂ ನಾವು ಸಪೋರ್ಟ್ ಮಾಡ್ತೀವ. ರಾತ್ರಿ ಊಟದಲ್ಲಿ ಏನಾದ್ರು ಬೇರೆ ಮಾಡಿದ್ರೆ ನಾವು ಲೈಕ್ ಆಗಲ್ಲ, ಇದನ್ನ ವಿರೋಧ ಮಾಡ್ತೀವಿ. ನೋಡಿ, ಕೆಲವೊಂದು ಸ್ವಭಾವ ಇರ್ತಾವ, ತಿದ್ದಕ್ಕಾಗಲ್ಲ. ಈಗ ನಿಮ್ದೊಂದು ಸ್ವಭಾವ ಬೇರೆ ಇರ್ತದೆ, ನಂದೊಂದು ಸ್ವಭಾವ ಬೇರೆ ಇರ್ತದೆ. ಅದ್ರ ಸಲಾಗಿ ಸಾಧ್ಯದಷ್ಟು ಒಂದಾಗಿ ಒಗ್ಗಟ್ಟಾಗಿ ಮತ್ತೊಬ್ಬರಿಗೆ ಒಂದು ರೋಲ್ ಮಾಡಲ್ ಆಗಿ ಮಾಡ್ಕೊಂಡು ಹೋಗ್ಬೇಕನ್ನುವಂಥದ್ದು
ನನ್ನ ಇಚ್ಛೆ. ನಿರಾಣಿ ಅವರ ಒಪಿನಿಯನ್ ಅವ್ರು ಮುಂದುವರಿಬೇಕಾ ಅಥವಾ ಬೇಡ? ಇಲ್ಲ ಅದನ್ನೊಟ್ಟು ಇದು ವೈಯಕ್ತಿಕ ತೀರ್ಮಾನ ಅಲ್ಲ. ಇದು ನಾವೇನ್ 100 ಜನ ಕೂಡಿರ್ತೀವಿ ಅದನ್ನೆಲ್ಲಾ ಕಡೆ ತೀರ್ಕೊಂಡು ಅವರೆಲ್ಲ ನೋಡಿ, ನಾನು ತಪ್ಪು ಮಾಡಿದ್ದೀನಿ ಈ ವಯಸ್ಸಿನ ಬರೋದ್ರೊಳಗೇನೆ. ಯಾರು ತಪ್ಪು ಮಾಡಿಲ್ಲ? ದೇವತೆಗಳನ್ನ ತಪ್ಪು ಮಾಡಿದ್ದಾರೆ. ಅಂದ್ರೆ ಒಬ್ಬರು ಮನುಷ್ಯರಾದಂಥವ್ರು ಸ್ವಾಮೀಜಿಯವ್ರ ಕಡೆ ತಪ್ಪಾಗಿರ್ಬೋದು, ನನ್ನ ಕಡೆಯಿಂದ ಆಗಿರ್ಬೋದು, ಬೇರೆ ಬೇರೆದವ್ರ ಕಡೆಯಿಂದ ಆಗಿರ್ಬೋದು, ತಿದ್ಕೊಂಡು ಮುಂದೆ ಸರಿ ಹೋಗ್ಬೇಕನ್ನುವಂಥದ್ದನ್ನ ನನ್ನ ವಿಚಾರದಲ್ಲಿ ನಾನು ಹೇಳ್ತೀನಿ. ಇಲ್ಲ ಎಲ್ಲರೂ ಕೂಡಿ ಇದೇ ರೀತಿ ಮಾಡೋಣಪ್ಪ ಅಂದ್ರೆ ನನ್ನ ಒಬ್ಬಂದಿನ ಮೆಜಾರಿಟಿ ಆಗಲ್ಲ ಇದು. ಈಗ ಯತ್ನಾಳ್ ಅವರು ಉಚ್ಚಾಟಿತ ಶಾಸಕ, ಅವರೊಂದು ಪಕ್ಷದ ಶಾಸಕ, ಅವ್ರ ಪರವಾಗಿ ಶ್ರೀಗಳು ನಿಲ್ಬಾರ್ದು, ಅವ್ರ ಪರವಾಗಿ ಹೇಳಿಕೆಯನ್ನ ಕೊಡಬಾರ್ದು, ಅವ್ರ ಪರವಾಗಿ ಸಮಾಜ ಇದೆ ಅಂತ ಬಿಂಬಿಸಬಾರ್ದು ಅನ್ನೋದು ಪ್ರಮುಖವಾಗಿ ಟ್ರಸ್ಟ್ ನ ಒಂದು ದೇಶ. ಇದಕ್ಕೆ ತಾವೇನ್ ಹೇಳ್ತೀರಿ? ಸರ್, ನಾನು ಹೇಳ್ತಾ ಇರೋದು ಬಸವನಗೌಡ ಪಾಟೀಲ್ ಅನ್ನೋರು ನಮ್ದು ವೀರಸ ಲಿಂಗಾಯತ್ ಪಂಚಮಸಾಲಿ ಹಿರಿಯರು. ಅವರು ಪಕ್ಷ ಕಟ್ಟೋದ್ರಲ್ಲಿ ಮತ್ತು ಪಕ್ಷದವನ್ನ ಮುಂಚೂಣಿಯಲ್ಲಿ ತಗೊಂಡ್ಬರುವಂತದ್ರಲ್ಲಿ ಅವರು ಒಬ್ರು. ಆದ್ರೆ ಅವ್ರ ಚೌಕಟ್ಟನ್ನ ಮೀರಿ ಮಾತಾಡ್ತಾ ಇರೋದ್ರಿಂದ ಬಹಳಷ್ಟು ಮಂದಿಗೆ ಒಪ್ಪಿಗೆ ಆಗ್ತಾ ಇಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು ಸಹಿತ 2 ವರ್ಷವರೆಗೆ ಕಾಲಾವಕಾಶ ಕೊಟ್ಟಿದ್ದಾರೆ. ನೀನು ಸುಧಾರಣೆ ಆಗ್ಬೇಕು, ಸುಧಾರಣೆ ಆಗ್ಬೇಕಂತ ಎಲ್ಲರೂ ಬಹಳ ಜನ ನೀವು ಮೀಡಿಯಾದವ್ರು ಕೇಳ್ತಾ ಇದ್ರಿ. ಇಷ್ಟೆಲ್ಲಾ ಮಾತಾಡಿದ್ರು ಏನ್ರಿ ನಿಮ್ ಹಿರಿಯರು ಮೇಲವ್ರು ಸುಮ್ಮನೆ ಕೂತಿದಾರಲ್ಲ ಅನ್ನುವಂಥದ್ದನ್ನ. ಅವ್ರ ಕಡೆ ಕೆಲವೊಂದು ಪ್ಲಸ್ ಪಾಯಿಂಟ್ ಅದಾವಲ್ಲ ಸರ್. ಒಂದೇ ಕುಟುಂಬದಲ್ಲಿ ಜಗಳ ಹತ್ತಿದಾಗ ಅದು ಶಾಂತ ಮಾಡ್ಲಿಕ್ಕೆ ತಿಂಗಳಾನುಗಟ್ಲೆ ವರ್ಷಗಟ್ಲೆ ಹೋಗ್ತದೆ. ಆದ್ರೆ ಇವತ್ತು ಇಷ್ಟು ದೊಡ್ಡದಾಗಿರುವಂತ ಸಮಾಜದಲ್ಲಿ ಒಂದಾಗಬೇಕಂತಂದ್ರೆ 1 ವಾರದಲ್ಲಿ 15 ದಿನದಲ್ಲಿ ಆಗುದಿಲ್ಲ. ನೋಡ್ರಿ, ಮೆಜಾರಿಟಿ ಯಾವ ರೀತಿ ಡಿಸಿಷನ್ ತಗೋತಾರೆ ಅನಿವಾರ್ಯವಾಗಿ ನಾವು ಒಪ್ಕೊಳ್ಬೇಕಾಗುತ್ತೆ. ಈಗಿರುವಂತ ಎಲ್ಲಾ ಬಿರುಕುಗಳನ್ನ ಒಂದು ಮಾಡಿಕೊಂಡು ಮತ್ತೆ ಸಂಘ ಟ್ರಸ್ಟ್ ಅನ್ನ ಚೆನ್ನಾಗಿ ನಡೆಸ್ಕೊಂಡು ನನ್ನ ವೈಯಕ್ತಿಕ ಅದು ಸರ್. ನಮ್ದು ಮೀಟಿಂಗ್ ದಲ್ಲೆಲ್ಲ ಯಾರು ನಾ ಹೇಳಿದಿಲ್ಲ, ಅವರು ಯತ್ನಾಳ್ ಅವರು 100 ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರ ಬಾಯಿದ್ ಒಂದೇ ತಪ್ಪು ಕೆಲಸ ಆಗ್ತಾ ಇರುವಂತದ್ದು. ಅವ್ರು ನೀವು ಸ್ವಾಮೀಜಿ ಆದಂತವ್ರು ಮುರುಗೇಶನ ತಪ್ಪು ಮಾಡಿದಾಗ ಇಮಿಡಿಯೇಟ್ ಆಗಿ ಹೇಳ್ತು ಬಂದ್ರಿ ಸ್ವಾಮೀಜಿ ಅವ್ರ ಹತ್ತೆ ಇದೆ. ಮುರುಗೇಶನವ್ರೆ ಇದನ್ನ ತಪ್ಪು ಮಾಡ್ತಾ ಇದ್ದೀರಿ, ಇದನ್ನ ತಿದ್ಕೊಳ್ಳಿ. ಬಸವನಗೌಡ್ರೆ ಇದನ್ನ ತಪ್ಪು ಆಗ್ತಾ ಇದೆ, ಮತ್ತೊಬ್ರು ಇಂತ ತಪ್ಪು ಆಗ್ತಾ ಇದೆ, ಇದನ್ನ ತಿದ್ಕೊಳ್ಳಂತ ಸರ್. ನೋಡಿ, ಡಿವೈಡ್ ಹಾಕೋತ ಬರ್ದಿರಿ. 80 ಲಕ್ಷ ಇರ್ತೀವಿ. ಒಂದು ಕೂಡಲ ಸಂಗಮ ಪೀಠ, ಒಂದು ಹರಿಹರ ಪೀಠ, ಮತ್ತೊಂದು ಪೀಠ. ಈಗ 5 ಪೀಠ ಆದ್ರೆ ನಾವು 80 ಲಕ್ಷ ಹೋಗಿ 8 ಲಕ್ಷಕ್ಕೆ ಬರ್ತೀವಿ. ನಮ್ಮೊಳಗ ಜಗಳ ಆಕೈತಿ. ಈ ಬ್ರಿಟಿಷ್ ಪಾಲಿಸಿ ಒಳಗೆ ನಮ್ಗ ಜಗಳ ಹಚ್ಚಿ ಒಂದಾಗ್ಲಾರ್ದಾಗ ನೋಡುವಂತದ್ದು ಬೇರೆ ಬೇರೆ ಸಾಕಷ್ಟು ಜನ ಇದ್ದಾರೆ. ಅದಕ್ಕೆ ನಾವು ಕಿವಿ ಕೊಡ್ಬಾರ್ದಲ್ಲ. ನಾವ್ ಯಾವತ್ತೂ ಇಲ್ಲ, ನಾನು ಜೋಡಿ ಮಾತಾಡ್ತಾರ, ತಾಳ್ಮೆಯಿಂದ ನಾ ಸುಮ್ಮನೆ ಇದ್ದೆ. ಇವತ್ತು ನಾವು ಒಂದೇ ಜಿಲ್ಲೆದವರು. ಅವ್ರು ಶುಗರ್ ಫ್ಯಾಕ್ಟ್ರಿ ಮಾಡಿದಾರೆ, ನಾವು ಶುಗರ್ ಫ್ಯಾಕ್ಟ್ರಿ ಮಾಡಿವಿ. ಇವತ್ತೇನಾದ್ರು ಇದ್ರು ಸಹಿತ ನಾವು ವಿಜಯನ್ ಅವರು ದುಡ್ದಿದ್ದೀವಿ. ನಾವು ಅವ್ರ ಬಗ್ಗೆ ಒಂದಿದೀವಿ. ಬಸವಗೌಡ ನಾವು ಇನ್ನು ಸ್ವಲ್ಪ ದಿವಸದಲ್ಲಿ ಒಂದೇ ಕಡೆ ಆಡ್ತೀವಿ. ಅಲ್ಲ ಸರ್, ಅವರು ನಮ್ಮ ಪಾಠ್ಯಾಗ ಇದ್ದಂತವ್ರು ಈ 3 ಸಲ ಕರ್ಕೊಂಡ್ ಬಂದಿದ್ದಾರೆ. ನಾವು ನಮ್ಮಲ್ಲಿ ಕೂಡಿಸುವಂತ ರಾಜಕಾರಣ ಇದು, ನಂಬರ್ ಗೇಮ್ ಇದು. ನಾ ಯಾರ ಜೋಡಿ ಕಟೋರ್ ಶಬ್ದಾಗ ಮಾತಾಡಿದ್ರೆ ಹೇಳ್ರಿ, ಇಂಥವ್ರ ಬಗ್ಗೆ ನಿರಾಣಿ ಸರ್. ಒಳ್ಳೆ ಬೆಳವಣಿಗೆ ಇದೇ ಒಂದು ಒಳ್ಳೆ ಬೆಳವಣಿಗೆ ವಾಪಸ್ ಕಳ್ಕೊಂಡ ಪ್ರಕ್ರಿಯೆ ಮಾಡ್ತಾರೆ ಸರ್. ನೋಡಿ, ನಮ್ಮ ಹಂತದಲ್ಲಿ ಇಲ್ಲ ಇದು, ನಮ್ಮ ಕರ್ನಾಟಕ ರಾಜ್ಯದ ಹಂತದಲ್ಲಿ ಇಲ್ಲ ಇದು. ರಾಷ್ಟ್ರೀಯ ನಾಯಕರ ತೀರ್ಮಾನ ತಗೋಬೇಕಿದು. ಕೆಲವೊಂದು ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಮೆಂಬರ್ ಆದಾಗ ನಾ ಹೇಳ್ತೀನಿ, ನಾನು ಕರ್ಕೊಂಡ್ ಬರ್ತೀನಿ ಅಂತ. ಅದನ್ನ ನಿರ್ಧಾರ ಮಾಡೋರು ಯಾರು? ನಮ್ಮ ರಾಜ್ಯದವ್ರ ಕೈಲೇ ಇಲ್ಲ ಸರ್. ಎಲ್ಲಾ ಜೋಡಿ ನಮ್ಗೆ ವೈರತ್ತು ಬೇಡ. ಇವತ್ತು ಕರೆದವ್ರು ಇವತ್ತೇ ಓಕೆ, ನಂದೇನದೆ ಅಲ್ಲ ರೀ. ನನಗ್ ವೈರಿ ಯಾರ್ದಾರ ಹೇಳ್ರಿ? ಯಾರು ಇಲ್ಲ. ವೈರಿ ಇಟ್ಕೋಬಾರ್ದು ಜೀವನದಲ್ಲಿ. ನಾವು ಎಷ್ಟು ದಿನ ಇರೋದಿವಿ. ರಾಜ್ಯ ಅಭಿವೃದ್ಧಿ ಆಗ್ಬೇಕು, ಸಮಾಜ ಅಭಿವೃದ್ಧಿ ಆಗ್ಬೇಕು. ನಾವೇನಾದ್ರು ಒಂದು ರೋಲ್ ಮಾಡಲ್ ಆಗ್ಬೇಕು ಮತ್ತೊಬ್ಬರಿಗೆ. ನಾವೇ ಜಗಳ ಕೂತರ ಹಿಂದೆ ಬರುವಂತ ಎಷ್ಟು ಜಗಳ ಆಡಬಾರ್ದು. ನೋಡಿ, ಬಹಳ ಸ್ಪಷ್ಟ ಆಗಿ ಹೇಳ್ತೀನಿ ನಿಮಗೆ. BY ವಿಜೇಂದ್ರ ಅವರು ಈ ರಾಜ್ಯದ ಅಧ್ಯಕ್ಷರಾಗಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯ ತುಂಬಾ ಅಡ್ಡಾಡ್ತಾ ಇದ್ದಾರೆ. ಈಗ ಅವ್ರ ಅಧ್ಯಕ್ಷರಾಗಿ 1.5 ವರ್ಷ ಆಗಿದೆ. ಇನ್ನೂ 1.5 ವರ್ಷ ಅವರೇ ಇರ್ತಾರೆ. ಅವ್ರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರೆ ಮುಂದಿನ ಪೀಳಿಗೆನೂ ಅವರೇ ಇರ್ತಾರೆ. ಎಲ್ಲಿ ಅವ್ರ ವೈಯಕ್ತಿಕ ಬರೋದು ಬಿಡೋದು ಅವ್ರಿಗೆ ನಾನೇನಕ್ಕೆ. ನೋಡಿ, ಈಗ ನೀವು ಹೇಳಿದ ಪ್ರಶ್ನೆ ಮುಗಿಸ್ತೇನೆ. ವಿಜೇಂದ್ರ ಅವರು ಈಗ 1.5 ವರ್ಷ ಆಗಿರೋದ್ರಿಂದ ನಾನು ವೈಯಕ್ತಿಕವಾಗಿ ರಾಜಕೀಯ ಸ್ವಲ್ಪ ಅನುಭವದಲ್ಲಿ ಹೇಳ್ಬೇಕಂದ್ರೆ ಅವರೇ ಮುಂದುವರಿತಾರೆ. ಮತ್ತೆ ಈಗ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ವಿಶ್ವಾಸವನ್ನು ಮುಂದೆ ಹೋಗ್ತಾ ಇದ್ದಾರೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ಮತ್ತೆ ಇನ್ನೊಂದು ಬಹಳ ಸ್ಪಷ್ಟವಾಗಿ ದಯವಿಟ್ಟು ನೀವು ಅದನ್ನ ಕ್ಲಿಯರ್ ಮಾಡ್ಬೇಕು. ಪ್ರಬಂಧ ಹುಣಸಿಕಟ್ಟೆ ಅವರು ಯಾವ್ದು ನಮ್ಮ ಟ್ರಸ್ಟಿನ ಆಸ್ತಿ ಅಮೌಂಟ್ ಹೊಡೆದಿಲ್ಲ. ಯಾರು ಅದನ್ನ ಮಾಡ್ತಾರೆ ಅದನ್ನ ದಯವಿಟ್ಟು ಕ್ಲಿಯರ್ ಮಾಡಿ. ನಿಮ್ಗೂ ಕೈ ಮುಗಿತೀನಿ ನಾನು. ಈ ವಯಸ್ಸಲ್ಲಿ ಅವ್ರಿಗೆ ಮನಸ್ಸಿಗೆ ನೋವಾಗುವಂತದ್ದು ಬೇಡ. ನನಗೆ ಹೇಳಿದ್ದಾರೆ ಅದನ್ನ. ಅದೇನು 6 ಎಕರೆ ನಾನೇ ಕೊಟ್ಟದ್ದು ಅವ್ರ ಹೆಸರಲ್ಲೇ ಇದೆ, ಟ್ರಸ್ಟ್ ಹೆಸರಲ್ಲೇ ಇದೆ. ಮತ್ತೆ ಅದು ಈಗಾಗಲೇ 2021 ಅವ್ರ ಹೆಸರಲ್ಲೇ ಇದ್ದದನ್ನ ಟ್ರಸ್ಟಿಗೆ
ದಾನ ಕೊಟ್ಟಿದ್ದಾರೆ ರಿಜಿಸ್ಟರ್ಡ್. ಇದೊಂದು ಹೈಲೈಟ್ ಮಾಡಿರಿ ದಯವಿಟ್ಟು, ಅದೊಂದು ಅವ್ರ ಇದಕ್ಕೆ ಆರಾಮಿರುತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.